ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಅದರ ಪರಿಣಾಮವನ್ನು ಕರ್ನಾಟಕ ಅನುಭವಿಸಬೇಕು. ಅದರಲ್ಲೂ ಕೂಡ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ ಈ ಭಾಗದಲ್ಲಂತೂ ಕೃಷ್ಣಾ ನದಿ ಮತ್ತು ಭೀಮಾ ನದಿಯ ರೌದ್ರತೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ನಿನ್ನೆ ಮೊನ್ನೆ ಸುರಿದಂತಹ ಭಾರಿ ಮಳೆ ಮತ್ತು 2,40,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿರ್ತಕ್ಕಂಥದ್ದರ ಪರಿಣಾಮ ಹಲವಾರು ಗ್ರಾಮಗಳು ಜಲಾವೃತಗೊಂಡಿವೆ. ಜೊತೆಗೆ ನೆರೆಯ ಸಂಕಷ್ಟ ಬಂದೊದಗಿದೆ. ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನೆರೆಯ ಆತಂಕ ಶುರುವಾಗಿದೆ. ಭೀಮೆಯ ರೌದ್ರ ನರ್ತನಕ್ಕೆ ರಾಜ್ಯದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿದ್ದಾರೆ. ಅದರಲ್ಲೂ 2,40,000 ಕ್ಯೂಸೆಕ್ ತಮಾಷೆ ಆಟ ಅಲ್ಲ, ಭಾರಿ ಪ್ರಮಾಣದ ನೀರು. ಹಾಗೆ ನೋಡೋಕೆ ಹೋದರೆ KRS ಇಂದ 50-60 ಸಾವಿರ ನೀರು ಬಿಟ್ಟರೆ ಶ್ರೀರಂಗಪಟ್ಟಣ ಮುಳುಗಡೆಯಾಗುತ್ತೆ. ಭೀಮಾ ನದಿಯ ನೀರಿನಲ್ಲಿ 8 ಜನರು ಸಿಕ್ಕಾಕೊಂಡಿದ್ದರು, ರಕ್ಷಣೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲದ ತಾವರಖೇಡ ಗ್ರಾಮದಲ್ಲಿ 8 ಜನರನ್ನು ರಕ್ಷಣೆ ಮಾಡಿರೋದು. ತಾವರಖೇಡ ಗ್ರಾಮದ ಸುತ್ತುವರೆದು ಬಿಟ್ಟಿದೆ ನೀರು, ಅಂದರೆ ಒಂದು ರೀತಿ ದ್ವೀಪದಂತಾಗಿದೆ ಕಂಪ್ಲೀಟ್. ನಿಮಗೆ ಯಾವಾಗ ಈ ಪರಿಪ್ರಮಾಣದ ನೀರನ್ನು ಬಿಡ್ತಾರೆ, ಉಜನಿ ಜಲಾಶಯ ಅಂತ ಅನ್ಸುತ್ತೆ, ಮೋಸ್ಟ್ಲಿ ಉಜನಿ ಜಲಾಶಯದಿಂದ ಬಿಡ್ತಾರೆ, ನದಿ ತನ್ನ ಪಾತ್ರವನ್ನು ವಿಸ್ತಾರಗೊಳಿಸ್ಕೊಳ್ತಾ ಹೋಗುತ್ತೆ, ಅಂದರೆ ಅದರ ವಿಸ್ತೀರ್ಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನದಿ ಪಾತ್ರದ ಗ್ರಾಮಗಳಿಗೆ ಸಹಜವಾಗಿ ನೀರು ನುಗ್ಗುತ್ತೆ. ನೀರು ನುಗ್ಗಿದಾಗ ಏನಾಗುತ್ತೆ, ಇಡೀ ಗ್ರಾಮ ದ್ವೀಪದಂತಾಗುತ್ತೆ. ಸೇತುವೆಗಳಿದ್ದರೆ ಮುಳುಗಡೆಯಾಗುತ್ತೆ, ಸಂಪರ್ಕ ಕಡಿತವಾಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗಿರೋದು. ಈಗ ತಾವರಖೇಡದಲ್ಲಿ ನೀರಿನಲ್ಲಿ ಸಿಕ್ಕಾಕೊಂಡಿದ್ದ 8 ಜನರನ್ನು ಬೋಟ್ ಮುಖಾಂತರ ಈಗ ರಕ್ಷಣೆ ಮಾಡಲಾಗಿದೆ. ಹಾಗೆ ನೋಡೋಕೋದ್ರೆ ತಾವರಖೇಡದಲ್ಲಿ ನಿನ್ನೆನೂ ಹೀಗೆ ಇತ್ತು ಪರಿಸ್ಥಿತಿ. ನಿನ್ನೆ ಮತ್ತು ಇವತ್ತು ಭಾರೀ ಮಳೆ ಮತ್ತು ಮಳೆಗಿಂತ ಹೆಚ್ಚಾಗಿ ಪ್ರವಾಹ. ಮಳೆ ಆಗಿರೋದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ, ಆದರೆ ನೀರು ಬಂದಿರತಕ್ಕಂಥದ್ದು ಕರ್ನಾಟಕಕ್ಕೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಇರದೆ ಭೌಗೋಳಿಕವಾಗಿ ಇರುವಂತಹ ರೀತಿಯೇ ಹೀಗೆ. ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುತ್ತೆ, ನದಿ ಯಾವ ಕಡೆ ಹರಿಯುತ್ತೆ ಆ ಕಡೆಗೆ ಪ್ರವಾಹ ಹೋಗುತ್ತೆ. ಅದರ ಪರಿಣಾಮವನ್ನು ಈಗ ವಿಜಯಪುರ ಜಿಲ್ಲೆ ಆಲಮೇಲ, ತಾವರಖೇಡ ಈ ಭಾಗದಲ್ಲಂತೂ ಭಾರಿ ಅನಾಹುತ ಆಗ್ತಾ ಇದೆ. ಇನ್ನೇನು ಮುಂಗಾರು ಮುಗಿದೋಯ್ತು, ಇದೆಲ್ಲ ಹಿಂಗಾರು ಮಳೆ. ದಸರಾ ಅಂತಂದರೆ ಹಿಂಗಾರೆ. ಆ ಹಿಂಗಾರು ಮಳೆಯ ಪರಿಣಾಮವನ್ನು ಈಗ ಜನ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡಿತಾ ಹೋಗೋಣ. ಪುರುಷೋತ್ತಮ್, ಈಗ ಭೀಮಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಟ್ಟಿರೋ ಪರಿಣಾಮ ವಿಜಯಪುರ ಜಿಲ್ಲೆಯ ಮೇಲೆ ಹೇಗಾಗಿದೆ ಅಂತ? ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕವಾಗಿ ಏನು ಅಂತಂದ್ರೆ ಎಲ್ಲಿ ಯಾವ ಕಡೆ ಭೀಮಾ ನದಿಯ ಒಂದು ತೀರ ಏನ್ ಬರುತ್ತೆ ಅಲ್ಲಿ ಬರುವಂತ ಎಲ್ಲಾ ಗ್ರಾಮಗಳು ಕೂಡ ಈಗ ಪ್ರವಾಹ ಆಲ್ರೆಡಿ ಎಂಟ್ರಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅನೇಕ ಪ್ರಮುಖವಾಗಿ ಏನು ಅಂತಂದ್ರೆ ಅಲ್ಮೇಲ್ ತಾಲೂಕಿನಲ್ಲಿ ಬರುವಂತ ಏನು ತಾವರಖೇಡ ಆಗ್ಲಿ, ಹಳೆ ತಾವರಖೇಡ ಆಗ್ಲಿ, ಅದ್ರ ಜೊತೆಗೆ ಏನು ಅಂತಂದ್ರೆ ಅನೇಕ ತಾವರಖೇಡ ಆಗ್ಲಿ ಮತ್ತು ಕುಮಸ್ಗಿ, ಶಂಬೇವಾಡಿ ಈ ರೀತಿ ಅನೇಕ ಗ್ರಾಮಗಳೇನೋ ಆಲ್ರೆಡಿ ಏನು ಅಂತಂದ್ರೆ ನೀರು ಆಲ್ರೆಡಿ ಅನೇಕ ಮನೆಗಳಿಗೆ ನುಗ್ಗಿದೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಜಮೀನುಗಳು ಕೂಡ ನೀರು ನುಗ್ಗಿ ಈಗ ಅವಾಂತರ ಸೃಷ್ಟಿ ಮಾಡಿದೆ ಸರ್. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಅಷ್ಟೇ, ಗ್ರಾಮಗಳಿಗೆ ನೀರು ನುಗ್ಗಿದೆ, ತಗ್ಗು ಪ್ರದೇಶದ ಮನೆಗಳಿಗೆಲ್ಲ ನೀರು ನುಗ್ಗಿದೆ, ಮನೆ ಒಳಕ್ಕೆಲ್ಲ ನೀರು ನುಗ್ಗಿದೆ, ಮತ್ತು ಈ ಹುಳ ಹುಟ್ಟಿ ಹಾವು ಇವೆಲ್ಲವೂ ಕೂಡ ಮನೆಗಳಿಗೆ ನುಗ್ಗುತ್ತೆ. ಸೊ ಪರಿಣಾಮ ನೀರಿನ ಪ್ರಮಾಣ ತಗ್ಗುವ ತನಕ ಜನ ಈ ನರಕವನ್ನು ಅನುಭವಿಸಲೇಬೇಕು. ಹಾಗಿದೆ, ಜನ ಎಲ್ಲ ತಮ್ಮ ಮನೆಯಲ್ಲಿರೋ ದಿನಸಿ ದವಸ ಧಾನ್ಯಗಳನ್ನೆಲ್ಲ ಎತ್ಕೊಂಡು ಆಶ್ರಯ ಕೇಂದ್ರಗಳನ್ನ ತೆರೆದಿದ್ದಾರಂತೆ. ಆ ಆಶ್ರಯ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ.